ನೂತನ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ರನ್ನ ಉದ್ಯಮಿ ಅಟಿಕಾ ಬಾಬು ಭೇಟಿಯಾಗಿ ಶುಭ ಕೋರಿದ್ದಾರೆ. ಸದಾಶಿವನಗರದ ಅವರ ನಿವಾಸದಲ್ಲಿ ಭೇಟಿಯಾದ ಅವರು ರಾಜ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆಯನ್ನ ನಡೆಸಿದ್ದಾರೆ. ಮುಂಬರೋ ಹಿರಿಯೂರು ಉಪಚುನಾವಣೆ ಬಗ್ಗೆ ಗಂಭೀರ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಹಿರಿಯೂರು ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಅಟಿಕಾ ಬಾಬು ಸಜ್ಜಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ಚುನಾವಣಾ ತಯಾರಿಯ ಬಗ್ಗೆ ವಿವರಣೆ ನೀಡಿದ್ದಾರೆ. ಹಿರಿಯೂರಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೇನೆ ಅಂತ ಅಟಿಕಾ ಬಾಬು ಹೇಳಿಕೊಂಡಿದ್ದಾರೆ. ಬಿಕೆ ಹರಿಪ್ರಸಾದ್ ಭೇಟಿಯಾದ ಉದ್ಯಮಿ ಅಟಿಕಾ ಬಾಬು ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಶುಭಾಶಯವನ್ನ ಕೋರಿದ್ರು. ಸದಾಶಿವನಗರದ ನಿವಾಸಕ್ಕೆ ಭೇಟಿ ನೀಡಿ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ. ರಾಜ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆಯನ್ನ ಕೂಡ ನಡೆಸಿದರು. ಇನ್ನು ಹಿರಿಯೂರು ಉಪಚುನಾವಣೆ ಬಗ್ಗೆ ಗಂಭೀರ ಸಮಾಲೋಚನೆಯನ್ನ ಕೂಡ ನಡೆಸಿದ್ರು. ಹಿರಿಯೂರು ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಅಟಿಕಾ ಬಾಬು ಸಜ್ಜುಗೊಂಡಿದ್ದಾರೆ. ತಮ್ಮ ಚುನಾವಣಾ ತಯಾರಿಯ ವಿವರಣೆಯನ್ನ ಬಾಬು ಅವರು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರೊಂದಿಗೆ ಅಟಿಕಾ ಬಾಬು ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಇದು ಪಕ್ಷೇತರ ಸ್ಪರ್ಧೆ ವಿಚಾರವಾಗಿ ಹರಿಪ್ರಸಾದ್ ಅವರ ಗಮನಕ್ಕೂ ಕೂಡ ತಂದಿದ್ದೇನೆ. ಭೇಟಿ ವೇಳೆ ಹಿರಿಯ ನಾಯಕರಾದ ಅವರ ಒಂದು ಆಶೀರ್ವಾದ ಪಡೆದಿದ್ದೇನೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿ ನಾನು ಇಲ್ಲಿಗೆ ಬರಲಿಲ್ಲ. ಕಾಂಗ್ರೆಸ್ ನಾಯಕರ ಜೊತೆ ನನ್ನ ಉತ್ತಮ ಸಂಪರ್ಕ ಇದೆ ಅಂತ ಅವರು ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಸಾಹೇಬರನ್ನ ಭೇಟಿ ಮಾಡೋಕ್ಕೆ ಬಂದೆ, ವಿಶ್ ಮಾಡೋಕ್ಕೆ ಬಂದೆ. ನೋಡಿ, ಅವ್ರಿಗೆ ಗೊತ್ತಿದೆ ನಾನು ಹಿರಿಯೂರು ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಹೋಗ್ತೀನಿ ಅಂತ ಪ್ಲಾನ್ ಮಾಡಿಕೊಂಡು ಕೆಲಸ ನಡೀತಾ ಇದೆ. ಅದು ಅವ್ರ ಗಮನಕ್ಕೂ ಇದೆ. ಅದ್ರ ಬಗ್ಗೆ ಕೂಡ ವಿಚಾರಣೆ ಮಾಡಿದ್ರು ನನ್ನ ಹತ್ರ. ಹೌದಲ್ಲ, ನಾನು ಹೋಗ್ತಾ ಇದ್ದೀನಿ, ಹಿರಿಯೂರಲ್ಲಿ ಇಂಡಿಪೆಂಡೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೀನಿ. MLA ಎಲೆಕ್ಷನ್, ಈಗ ಬೈ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಆ ಬೈ ಎಲೆಕ್ಷನ್ಗೋಸ್ಕರ ಇಲ್ಲ. ಸೀಟ್ ಬಗ್ಗೆ ನಾನು ಕಾಂಗ್ರೆಸ್ಸಿಗನಲ್ಲ, ಕಾಂಗ್ರೆಸ್ಸಲ್ಲಿ ಒಳ್ಳೆ ಎಲ್ಲ ಜೊತೆಯಲ್ಲೂ ನನ್ನ ಸಂಪರ್ಕ ಇದೆ. ನನ್ನ ಹಳೆ ಸ್ನೇಹಿತರು ದೊಡ್ಡವರು, ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡೆ. ಮತ್ತೆ ನನ್ನ ಕಡೆಯಿಂದ ವಿಷಯ ನೂತನ ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ರನ್ನ ಉದ್ಯಮಿ ಅಟಿಕಾ ಬಾಬು ಅವರು ಭೇಟಿಯಾಗಿ ಶುಭ ಕೋರಿರತಕ್ಕಂಥದ್ದನ್ನು ನೀವು ಗಮನಿಸಿದ್ರಿ. ಸದಾಶಿವನಗರದ ಅವರ ನಿವಾಸದಲ್ಲಿ ಅವರು ಭೇಟಿಯಾಗಿದ್ದಾರೆ. ರಾಜ್ಯದ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಮುಂಬರೋ ಹಿರಿಯೂರು ಉಪಚುನಾವಣೆ ಏನಿದೆ, ಉಪಚುನಾವಣೆ ಬಗ್ಗೆ ಗಂಭೀರ ಸಮಾಲೋಚನೆಯನ್ನು ಕೂಡ ಅವರು ನಡೆಸಿದರು. ಹಿರಿಯೂರು ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಅಟಿಕಾ ಬಾಬು ಇದೀಗ ಸಜ್ಜಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮ್ಮ ಚುನಾವಣಾ ತಯಾರಿಯ ಬಗ್ಗೆ ಎಲ್ಲ ರೀತಿಯಲ್ಲೂ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಹಿರಿಯೂರಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತೇನೆ ಅಂತ ಅಟಿಕಾ ಬಾಬು ಅವರು ಇದೇ ವೇಳೆ ಹೇಳಿಕೊಂಡಿದ್ದಾರೆ.